ಟ್ರೈಲರ್ನ ನೋಡಿದೆ. ನಮ್ಮ ತಾಯನಿಗೂ ಹೇಳ್ತೀನಲ್ಲ, ಸ್ಟೋರಿ ಬಗ್ಗೆ ಎಲ್ಲೂ ಒಂದು ಕಡೆನೂ ಕೂಡ ಅಷ್ಟು ಬಿಟ್ಕೊಡೋದಕ್ಕೆ ಟ್ರೈ ಮಾಡಿಲ್ಲ. ಅಷ್ಟೇ ಅಲ್ಲ, ತಲೆಗುಳ ಮಾತ್ರ ಸಿಕ್ಕಾಪಟ್ಟೆ ಬಿಟ್ಟಿದ್ದಾರೆ. ಟ್ರೈಲರ್ ಮಾತ್ರ ತುಂಬ ಇಂಪ್ರೆಸ್ ಮಾಡ್ತು. ಸಿನಿಮಾಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಬಟ್ ಸಿನಿಮಾಗೆ ಅಷ್ಟು ಈಸಿ ಇರೋದಿಲ್ಲ, ಕಾಂಪಿಟೇಷನ್ ಇದೆ. ಯಾವುದು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸುದೀಪ್ ಅವರ ಮಾರ್ಕ್ ಸಿನಿಮಾ ಇದೇ ಡಿಸೆಂಬರ್ 25ಕ್ಕೆ ಬರ್ತಾ ಇದೆ. ಅವ್ರ ಜೊತೆ ನಾವು ಬರ್ತೀವಿ ಅಂತ ಈಗ 45 ಟೀಮ್ ಅವರು ಕೂಡ ಸೇರಿಕೊಂಡು ಒಂದೇ ದಿನ ಬರ್ತಾ ಇದ್ದಾರೆ. ಕಾಂಪಿಟೇಷನ್ ಹೆಂಗಿರುತ್ತೆ ಅಂತ ನಾವು ನೋಡಬೇಕು. ಬಟ್ ಈ ಒಂದು ಸಿನಿಮಾದ ಟ್ರೈಲರು ಸಖತ್ ಇಂಪ್ರೆಸ್ ಮಾಡ್ತದೆ ನನಗೆ ಮಾತ್ರ. ನಾನು ಇದ್ದಂಗೆ ಸ್ಟ್ರೈಟಾಗಿ ಯಾವುದೋ ಫಿಲ್ಟರ್ ಇದ್ದಂಗೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಅರ್ಜುನ್ ಜನ್ಯ ಅವರು ಇಷ್ಟು ದಿನ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಿದ್ರು. ಫಾರ್ ದಿ ಫಸ್ಟ್ ಟೈಮ್ ಒಬ್ಬ ಡೈರೆಕ್ಟರ್ ಆಗಿ ಈ ಒಂದು ಸಿನಿಮಾಗೆ ವರ್ಕ್ ಮಾಡೋದಕ್ಕೆ ನಿಂತ್ಕೊಂಡ್ರು. ಅಷ್ಟೇ ಅಲ್ಲ, ಇದೊಂದು ಮಲ್ಟಿ ಸ್ಟಾರರ್ ಸಿನಿಮಾ ಅಂದಮೇಲೆ ಇನ್ನೂ ಕುತೂಹಲ ಜಾಸ್ತಿನೇ ಆಯಿತು. ಯಾಕಂದರೆ ಇಬ್ಬಿಬ್ರು ಸ್ಟಾರ್ಗಳನ್ನ ಹ್ಯಾಂಡ್ಲ್ ಮಾಡೋದೇ ಕಷ್ಟ ಡೈರೆಕ್ಟರ್ಗಳಿಗೆ. ಅದರಲ್ಲಿ ಮೂವಾರನ ಸ್ಟಾರ್ಗಳನ್ನ ಯಾವ ಥರ ಹ್ಯಾಂಡ್ಲ್ ಮಾಡ್ತಾರೆ ಅನ್ನೋ ಒಂದು ಡೌಟ್ ಇತ್ತು. ಬಟ್ ಟ್ರೈಲರ್ ನೋಡಿದ ಮೇಲೆ ಎಲ್ಲೋ ಒಂದು ಕಡೆ ಜಸ್ಟಿಫೈ ಮಾಡ್ತೇನೆ ಅನ್ನಿಸ್ತು. ಬಟ್ ಶಿವಣ್ಣ ಅವ್ರಿಗೆ ಹೇಳ್ತೀನಲ್ಲ, ತುಂಬ ಗಡ್ಸಿರ್ಬೇಕು ಕಣ್ರಿ. ಇಂಥ ಒಂದು ಸ್ಟಾರ್ಡಮ್ ಟೈಮಲ್ಲಿ ಅವರ ಫ್ಯಾನ್ಸು ಅಕ್ಸೆಪ್ಟ್ ಮಾಡ್ತಾರೋ ಇಲ್ವೋ, ಅಥವಾ ಕರ್ನಾಟಕನೇ ಅವ್ರನ್ನ ರೆಸ್ಪೆಕ್ಟ್ ಮಾಡುತ್ತೆ ಅಂತ ಕರ್ನಾಟಕ ಇವರು ಒಂದು ಸ್ಯಾರಿ ಉಟ್ಕೊಂಡ್ರೆ ಅಕ್ಸೆಪ್ಟ್ ಮಾಡುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಬಟ್ ಅವರು ಇದರಲ್ಲಿ ಆ ಗೆಟಪ್ ಹಾಕಿದ್ದಾರೆ. ಅದನ್ನು ಯಾವ ಥರ ರಿಸೀವ್ ಮಾಡ್ಕೊತಾರ ಫ್ಯಾನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಮೇ ಬಿ ಆ ಒಂದು ಕ್ಯಾರೆಕ್ಟರ್ ತುಂಬ ಚೆನ್ನಾಗೇ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟೇ ಅಲ್ಲ, ಹಿಂದೆನೂ ಕೂಡ ನಮ್ಮ ಶಿವರಾಜ್ ಕುಮಾರ್ ಅವರು ಹಾಕಿದ್ರು ಲೇಡಿ ಗೆಟಪ್ನ. ಸಿನಿಮಾ ಯಾವುದು ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ನಮ್ಮ ರಾಜ್ಬಿ ಶೆಟ್ಟಿ ಅವರು ಬದುಕಿರ್ತಾರೋ ಸತ್ತಿರ್ತಾರೋ ಗೊತ್ತಿಲ್ಲ. ಬಟ್ ಇಲ್ಲಿ ನಮ್ಮ ಉಪೇಂದ್ರ ಅವರು ಯಮನ್ಗೆ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಶಿವರಾಜ್ ಕುಮಾರ್ ಅವರ ಕ್ಯಾರೆಕ್ಟರ್ ನೋಡ್ತಾ ಇದ್ರೆ ಅವ್ರೇನಾದರೂ ಗಾಡ್ಗೆ ಏನಾದರೂ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೋ, ಗುಡ್ ಗಾಡ್ಗೆ ಅಂತ ಗೊತ್ತಾಗ್ತಿಲ್ಲ. ಅಷ್ಟೇ ಅಲ್ಲ, ಸಿನಿಮಾದಲ್ಲಿ ಶಿವರಾಜ್ ಕುಮಾರೇ ಆಗಿರ್ಬೋದು ಅಥವಾ ನಮ್ಮ ಉಪೇಂದ್ರ ಅವರೇ ಆಗಿರ್ಬೋದು, ಮನುಷ್ಯರಂತೂ ಅಲ್ವೇ ಅಲ್ಲ, ಅವರಿಗೆ ಸೂಪರ್ ಪವರ್ಸ್ ಇರ್ತವೆ. ಇನ್ನು ನಮ್ಮ ಶಿವಣ್ಣ ಅವರು ಸಿಗರ್ನ ಎತ್ಕೊಳ್ಳೋದು, ಅಷ್ಟೇ ಅಲ್ಲ ಉಪೇಂದ್ರ ಅವರ ಐಕಾನಿಕ್ ಕೈ ಶಾಟು, ಇವನ್ನೆಲ್ಲ ಮರೆಯೋದಕ್ಕೆ ಆಗೋದಿಲ್ಲ. ಇನ್ನು ನಮ್ಮ ಪುರಾಣದಲ್ಲಿ ಬರ್ತಕ್ಕಂಥ ಶಸ್ತ್ರಾಸ್ತ್ರಗಳನ್ನ ಮಾಡರ್ನ್ ಆಗಿ ತೋರಿಸೋದಕ್ಕೆ ಕೂಡ ಟ್ರೈ ಮಾಡಿದರೆ. ಅಷ್ಟೇ ಅಲ್ಲ, ಈ ಒಂದು ಸಿನಿಮಾ ಎರಡು ಪ್ರಪಂಚದಲ್ಲಿ ನಡೆಯೋ ಥರನೂ ಕೂಡ ಕಾಣಿಸ್ತಾ ಐತೆ. ಅದರಲ್ಲೊಂಥರ ವಾರ್ ಬ್ಯಾಕ್ ಡ್ರಾಪು ಎಲ್ಲ ಕೂಡ ಇಂಪ್ರೆಸ್ ಮಾಡ್ತು. ಸ್ವಲ್ಪ ನನಗೆ ಇಲ್ಲಿ ಟ್ರೈಲರಲ್ಲಿ ಮೈನಸ್ ಅನ್ಸಿದ್ದೇನು ಗೊತ್ತಾ, VFX ಗುರು. ಕೆಲವೊಂದು ಕಡೆ ತುಂಬ ಚೆನ್ನಾಗಿದೆ, ಬಟ್ ಇನ್ನು ಕೆಲವೊಂದು ಕಡೆ ಸ್ವಲ್ಪ ಎಲ್ಲೋ ಡೌನ್ ಆಯ್ತೇನೋ ಅಂತ ಫೀಲಿಂಗ್ ಬಂತು. ನಿಮಗೂ ಕೂಡ ಅದೇ ಥರ ಅನಿಸಿರುತ್ತೇನೋ ಗೊತ್ತಿಲ್ಲ. ಇನ್ನು ಸಿನಿಮಾದ ಕತೆ ಏನಾಗಿರುತ್ತೆ ಅಂತ ನೋಡ್ತಾ ಬಂದರೆ, ನಮ್ಮ ರಾಜ್ಬಿ ಶೆಟ್ಟಿ ಅವರು ಮೇ ಬಿ ಸತ್ತೋಗಿರ್ತಾರೆ ಅಂತ ಅನ್ಕೊಂತೀವಿ. ಅವರ ಆತ್ಮ 45 ದಿನ ಭೂಮಿ ಮೇಲೆ ಇರುತ್ತೆ. ಇದು ಜಸ್ಟ್ ಗೆಸ್ ಮಾತ್ರ, ಅದು ನಿಜನ ಸುಳ್ಳ ಗೊತ್ತಿಲ್ಲ. ಬಟ್ ಅದಾದ್ಮೇಲಿಂದ ಇಲ್ಲಿ ಯಮನ ರೆಪ್ರೆಸೆಂಟ್ ಮಾಡಿಕೊಂಡು ಉಪೇಂದ್ರ ಅವರು ಭೂಮಿಗೆ ಬರ್ತಾರೆ. ಅಷ್ಟೆಲ್ಲ ಗಾಡ್ನ ರೆಪ್ರೆಸೆಂಟ್ ಮಾಡಿಕೊಂಡು ನಮ್ಮ ಶಿವರಾಜ್ ಕುಮಾರ್ ಅವರು ಭೂಮಿ ಮೇಲೆ ಬರ್ತಾರೆ. ಆಮೇಲಿಂದ ಏನಾಗುತ್ತೆ, ಏನು ಕತೆ ಅಂತ ನಾವು ಸಿನಿಮಾದಲ್ಲಿ ನೋಡಬೇಕಾಗುತ್ತೇನೋ. ಇಷ್ಟು ಮಾತ್ರ ತಿಳ್ಕೊಳ್ರಿಗಿರೋ. ಇದಕ್ಕಿಂತ ಜಾಸ್ತಿ ನೀವು ಗ್ಯಾರಂಟಿ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಹುಟ್ಟಾಕಿಸ್ತಾರೆ ಬೇರೆ ಡಿಕೋಡೆಡ್ ಮಾಡೋ ಯೂಟ್ಯೂಬ್ ಚಾನಲ್ಸ್ ಅವರು. ಬಟ್ ಸಿನಿಮಾದಲ್ಲಿ ಆ ಒಂದು ರೀಚು ನಮಗೆ ಸಿಗಲಿಲ್ಲ ಅಂದರೆ ಸ್ವಲ್ಪ ಡಿಸಪಾಯಿಂಟ್ ಆಗ್ತೀವಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಸ್ವಲ್ಪ ಅವನ್ನೆಲ್ಲ ಅವಾಯ್ಡ್ ಮಾಡಿ ನಾರ್ಮಲ್ ಎಕ್ಸ್ಪೆಕ್ಟೇಷನ್ಸಿಂದ ಸಿನಿಮಾ ನೋಡಿ. ಜಾಸ್ತಿ ಇಷ್ಟ ಆಗೋ ಚಾನ್ಸಸ್ ಇರುತ್ತೆ. ನಾವೆಲ್ಲೋ ಸ್ಕೈಯಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹೋಗಿ ಡಿಸಪಾಯಿಂಟ್ ಆಗಿ ಬಂದಿರೋ ಭಯಂಕರ ಎಕ್ಸಾಂಪಲ್ಸ್ ಕೂಡ ಇದ್ದಾವೆ. ಅದಕ್ಕೋಸ್ಕರ ಸ್ವಲ್ಪ ಆ ಥರ ವೀಡಿಯೋಸ್ನ ಅವಾಯ್ಡ್ ಮಾಡಿ ಸಿನಿಮಾ ನೋಡ್ಕೊಂಡು ಬಂದಿದ್ದಾದಮೇಲೆ ಆ ಥರ ನೋಡಿ. ಇನ್ನು ಸಿನಿಮಾ 25ಕ್ಕೆ ಬರ್ತಾ ಇದೆ. ಅವಾಗಲೇ ಹೇಳೋ ಥರ ಕಾಂಪಿಟೇಷನ್ ಮಾತ್ರ ತುಂಬ ಈಸಿ ಇಲ್ಲ. ಸುದೀಪ್ ಅವರ ಸಿನಿಮಾ ತುಂಬ ದೊಡ್ಡ ಲೆವೆಲಲ್ಲಿ ರಿಲೀಸ್ ಆಗುತ್ತೆ. ಅಷ್ಟೇ ಅಲ್ಲ, ಉಪೇಂದ್ರ ಅವರೇ ಆಗಿರ್ಬೋದು, ಶಿವರಾಜ್ ಕುಮಾರ್ ಅವರೇ ಆಗಿರ್ಬೋದು, ರಾಜ್ಬಿ ಶೆಟ್ಟಿ ಅವರೇ ಆಗಿರ್ಬೋದು, ತುಂಬ ದೊಡ್ಡ ಸ್ಟಾರ್ಸು. ಥಿಯೇಟ್ರಲ್ಲಿ ಮಾತ್ರ ಗ್ಯಾರಂಟಿ ಕ್ಲಾಶಸ್ ಬರುತ್ತೆ. ಥಿಯೇಟ್ರ್ ವಿಷಯಗಳಲ್ಲೂ ಕೂಡ ಅಷ್ಟೇ ಪ್ರಾಬ್ಲಮ್ ಬರುತ್ತೆ. ಇನ್ನು ಮಲ್ಟಿಪ್ಲೆಕ್ಸ್ ಥಿಯೇಟ್ರ್ಗಳಲ್ಲಿ ಜಾಸ್ತಿ 45 ಸಿನಿಮಾಗೆ ಪ್ರಿಯಾರಿಟಿ ಕೊಡ್ತಾರೆ. ಇನ್ನು ಸಿಂಗಲ್ ಸ್ಕ್ರೀನಲ್ಲಿ ಜಾಸ್ತಿ ಮಾರ್ಕಿಗೆ ಜಾಸ್ತಿ ಪ್ರಿಯಾರಿಟಿ ಕೊಡ್ತಾರೆ. ಒಂದು ವಿಡಿಯೋದಲ್ಲಿ ಮಾರ್ಕು ಮತ್ತು 45 ಸಿನಿಮಾದ ಕ್ಲಾಶ್ ಬಗ್ಗೆ ಮಾತಾಡೋಣ ಸ್ವಲ್ಪ ತಿಳ್ಕೊಂಡು. ಅದಾಗಿರಲಿ, ಇನ್ನು ಅರ್ಜುನ್ ಜನ್ಯ ಅವರು ಇಷ್ಟು ದಿನ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ರು, ಈಗ ಡೈರೆಕ್ಟರ್ ಆಗಿ ಬರ್ತಾ ಇದ್ದಾರೆ. ಬಟ್ ಫಸ್ಟು ಸಿನಿಮಾದಲ್ಲೇ ಟೆಕ್ನಿಕಾಲಿಟಿನೆಲ್ಲ ಈ ಒಂದು ರೇಂಜಿಗೆ ರೀಚ್ ಆಗಿದ್ದಾರೆ ಅಂದರೆ ನಿಜವಾಗ್ಲೂ ಮೆಚ್ಕೊಳ್ಳೇಬೇಕು ಅವ್ರನ್ನ. ಅದು ಓಕೆ. ಸಿನಿಮಾ ನೋಡೋಣ ಮುಂದೆ ಏನಾಗುತ್ತೆ ಅಂತ. ಜಾಸ್ತಿ ಗೆಸ್ ಮಾಡ್ಕೊಳ್ಳೋದು ಬೇಡ. ಟ್ರೈಲರ್ನ ನೋಡಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಏನಂತ ಕಮೆಂಟ್ ಮಾಡಿ. ನನಗೆ ಮಾತ್ರ ಇಷ್ಟ ಆಯಿತು. ಇನ್ನು ವಿಡಿಯೋನ ಇಲ್ಲಿವರೆಗೂ ನೋಡಿರ್ತೀರ ಅಂದರೆ ವಿಡಿಯೋ ಸ್ವಲ್ಪನಾದರೂ ನಿಮ್ಗೆ ಇಷ್ಟ ಆಗಿರುತ್ತೆ. ಒಂದು ಲೈಕ್ ಹಾಕೊಳ್ಳಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಬೋದು. ಸೊ ರೆಗ್ಯುಲರಾಗಿ ನಾನು ವಿಡಿಯೋಗಳನ್ನ ಹಾಕ್ತಿರ್ತೀನಿ. ಬಾಯ್.